ಕಾರುಗಳು ಅಂದ್ರೆ ಕೆಲವರಿಗೆ ತುಂಬಾನೇ ಇಷ್ಟ. ಅದರಲ್ಲೂ ಹಳೆ ಮಾಡೆಲ್ ಕಾರುಗಳ ಕ್ರೇಜ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಒಂದಲ್ಲ ಎರಡಲ್ಲ 16 ವಿಂಟೇಜ್ ಕಾರುಗಳು ಒಂದೇ ಕಡೆ ಸೇರಿದ್ದು ನೋಡೋದಕ್ಕೆ ಹಬ್ಬದಂತಿತ್ತು. ಹಾಗಿದ್ರೆ ಈ ಕಾರಿನ ಲೋಕದ ಸುತ್ತ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ಬೆಂಗಳೂರಿನಲ್ಲಿ ಪ್ರೀಮಿಯರ್ ಪದ್ಮಿನಿ ಕಾರುಗಳ ಕಾರುಬಾರು. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಇಂದು ವಿಂಟೇಜ್ ಕಾರುಗಳದ್ದೇ ಕಾರುಬಾರು. ಪ್ರೀಮಿಯರ್ ಪದ್ಮಿನಿ ಕ್ಲಬ್ ಸದಸ್ಯರು ಆಯೋಜಿಸಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಪ್ರೀಮಿಯರ್ ಪದ್ಮಿನಿ ಕಾರುಗಳು ರಸ್ತೆಗಿಳಿದಿದ್ವು. 30ರಿಂದ 40 ವರ್ಷಗಳ ಹಿಂದಿನ ಈ ವಿಂಟೇಜ್ ಕಾರುಗಳ ರ್ಯಾಲಿ ಈ ಬಾರಿ ಬೆಂಗಳೂರಿಗರ ಕಣ್ಮನ ಸೆಳೆಯಿತು. ಇಂದಿನ ಆಧುನಿಕ ಎಲೆಕ್ಟ್ರಾನಿಕ್ ಕಾರುಗಳ ಭರಾಟೆಯಲ್ಲೂ ಈ ಹಳೆಯ ಮಾದರಿಯ ಕಾರುಗಳು ತಮ್ಮ ಆಕರ್ಷಣೆಯನ್ನ ಕಳೆದುಕೊಂಡಿಲ್ಲ ಎಂಬುದಕ್ಕೆ ಈ ಪ್ರದರ್ಶನವೇ ಸಾಕ್ಷಿ. ಅದನ್ನ ಫಿಯಟ್ 1100 ಅಂತಾನು ಅಂತಾರೆ, ಬರೀ ಫಿಯಟ್ ಅಂತಾನೂ ಕರೀತಾರೆ, ಪದ್ಮಿನಿ ಅಂತಾನೂ ಕರೀತಾರೆ. ಸೊ ಅರೌಂಡ್ 17 ಇಯರ್ಸ್ ಬ್ಯಾಕ್ ನಾವು 4 ಜನ ಫ್ರೆಂಡ್ಸ್ ಮೀಟ್ ಆಗಿಬಿಟ್ಟು ನಮ್ಮ ಹತ್ರ ಎಲ್ಲ ಸೇಮ್ ಫಿಯಟ್ ಕಾರ್ಸ್ ಇದ್ದಿದ್ದರಿಂದ, ಅಂದರೆ ಯಾವ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಯಾರ ಹತ್ರ ಪೇಂಟಿಂಗ್ ಮಾಡಿಸ್ಬೇಕು, ಸ್ಪೇರ್ಸ್ ಪಾರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ಅರೌಂಡ್ 2009 ಟೈಮಲ್ಲಿ ಈ ಕಾರ್ಗಳು ಫುಲ್ ಕಡಿಮೆ ಆಗಿದ್ದರಿಂದ ಎಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ಲಸ್ ನಾವು ಸ್ವಲ್ಪ ನ್ಯೂ ಜನ್ರೇಷನ್ ಅವರಾಗಿದ್ವಿ, ಅಂದರೆ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಟೈಮಲ್ಲಿ ಅವ್ರಿಗೆ ಮೇಂಟೈನ್ ಮಾಡೋಕ್ಕೆಲ್ಲ ಈಸಿ ಆಗ್ತಿತ್ತು. ಅಂದಿನ ಕಾಲದ ಫಿಯೆಟ್ ಹಾಗೂ ಪ್ರೀಮಿಯರ್ ಪದ್ಮಿನಿ ಕಾರುಗಳ ಶೈಲಿ, ಬಣ್ಣ ಮತ್ತು ಎಂಜಿನ್ ಸದ್ದು ಎಲ್ಲರಿಗೂ ಹಳೆಯ ನೆನಪುಗಳನ್ನ ಮರುಕಳಿಸಿತು. ಈ ಕಾರುಗಳ ಮೆರವಣಿಗೆಯನ್ನ ನೋಡೋಕೆ ದಾರಿ ಹೋಕರು ಮತ್ತು ಸ್ಥಳೀಯರು ಮುಗಿಬಿದ್ದಿದ್ರು. ರಸ್ತೆ ಬದಿ ಕಾರುಗಳನ್ನ ನೋಡಿದ ಅನೇಕರು ತಮ್ಮ ಬಾಲ್ಯದ ದಿನಗಳನ್ನ ಸ್ಮರಿಸಿಕೊಂಡ್ರು. ಪ್ರೀಮಿಯರ್ ಪದ್ಮಿನಿ ಕ್ಲಬ್ನ ಸದಸ್ಯರು ಹಳೆಯ ಕಾರುಗಳ ಸಂರಕ್ಷಣೆ ಮತ್ತು ಅದರ ಮಹತ್ವವನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಈ ರ್ಯಾಲಿಯನ್ನ ಪ್ರತಿ ವರ್ಷ ಆಯೋಜಿಸುತ್ತಾ ಬಂದಿದ್ದಾರೆ. ಇವು ಕೇವಲ ವಾಹನಗಳಲ್ಲ, ಇವು ಇಂದಿನ ಇತಿಹಾಸದ ಕುರುಹುಗಳು ಎನ್ನುವುದು ಈ ಕಾರುಗಳ ಮಾಲೀಕರ ಅಭಿಪ್ರಾಯವಾಗಿದೆ. ಸೊ ದೇ ಕ್ಯಾನ್ ಮೇಂಟೈನ್ ದೇರ್ ಕಾರ್ಸ್. ನಮಗೆ ಗೊತ್ತಿರೋ ನಾಲೆಜ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಯಾರೋ ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಬೇಕು, ಇಲ್ಲಾಂದರೆ ಟಿಂಕರಿಂಗ್ ಪೇಂಟಿಂಗ್ ಮಾಡ್ಸೋಕೆ ಏನೋ ಕಾಂಟ್ಯಾಕ್ಟ್ ಬೇಕು, ಇಲ್ಲಾಂದರೆ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಸಿಗುತ್ತೆ ನಮ್ಗೆ ಗೊತ್ತಿರೋದನ್ನು ನಾವು ಹಂಚ್ಕೊತೀವಿ ಅವ್ರ ಹತ್ರ. ಅದೇ ಥರ ಅವರು ಎಷ್ಟೊಂದು ಜನ ಹಳೆ ಮೆಂಬರ್ಸ್ ಇರ್ತಾರೆ, ಇಲ್ಲಿ ಈ ಥರ ಸಿಗುತ್ತಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ನಾವು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಅರೌಂಡ್ 1954 ಇಂದ ಇರೋ ಕಾರ್ಸ್ ಟಿಲ್ 97 ವಾಸ್ ಲಾಸ್ಟ್ ಪ್ರೊಡಕ್ಷನ್. 54 ಇಂದ 97 ತನಕ ನಮ್ಮ ಕ್ಲಬ್ ಅಲ್ಲಿ 200+ ಮೆಂಬರ್ಸ್ ಇದ್ದಾರೆ. ಒಟ್ಟಾರೆಯಾಗಿ ಇಂದಿನ ಬ್ಯುಸಿ ಬೆಂಗಳೂರಿನಲ್ಲಿ ಈ ವಿಂಟೇಜ್ ಕಾರುಗಳ ಮೆರವಣಿಗೆ ಒಂದು ವಿಭಿನ್ನ ಹಾಗೂ ಅವಿಸ್ಮರಣೀಯ ಅನುಭವವನ್ನ ನೀಡಿತು. ಮುಂದಿನ ವರ್ಷದ ರ್ಯಾಲಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಕಾರುಗಳು ಪಾಲ್ಗೊಳ್ಳಲಿವೆ ಎಂಬ ನಿರೀಕ್ಷೆಯಲ್ಲಿ ಕಾರು ಪ್ರಿಯರು ಆಶಿಸಿದ್ರು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.